ಸ್ನೇಹಿತರೆ ನಮಸ್ಕಾರ, ದೀಪನ ಸ್ಟುಡಿಯೋಸ್ಗೆ ಸ್ವಾಗತ. ಇನ್ನು ಎಳೆ ಹುಡುಗ ಸರಿಯಾಗಿ ಮೀಸೆ ಬಂದಿಲ್ಲ. ಇವನು ಪೊಲೀಸ್ ಅಧಿಕಾರಿಯನ್ನ ಕೊಲೆ ಮಾಡ್ತಾನಂತೆ. ರಸ್ತೆಯಲ್ಲಿ ನಮಾಜ್ ಮಾಡ್ತಿದ್ದವ್ರನ್ನ ಫುಟ್ಬಾಲ್ ರೀತಿ ಕಿಕ್ ಮಾಡಿದ ಪೊಲೀಸ್ ಅಧಿಕಾರಿಗೆ ಈಗ ಜೀವ ಭಯ ಶುರುವಾಗಿದೆ. ಕಾಕಿ ಹಾಕಿಬಿಟ್ರೆ ಅವ್ರನ್ನ ಕೊಂದು ಬಿಡ್ತಾರ? ಇದೆಲ್ಲದ್ರ ಬಗ್ಗೆ ಮಾತಾಡ್ತೀನಿ. ವೀಕ್ಷಕರೇ, ನೀವಿನ್ನ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಮಾಡಿ, ಹಾಗೂ ವಿಡಿಯೋ ಇಷ್ಟ ಆಗಿದ್ರೆ ಲೈಕು ಕಾಮೆಂಟ್ ಮಾಡೋದನ್ನು ಮರಿಲೇಬೇಡಿ. ಒಂದೆರಡು ದಿನದ ಹಿಂದೆ ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಸಂಚಲನ ಮೂಡಿಸಿತ್ತು. ಆ ವಿಡಿಯೋವನ್ನು ನೀವು ಕೂಡ ನೋಡಿರ್ತೀರ. ನಡು ರಸ್ತೆಯಲ್ಲಿ ನಮಾಜ್ ಮಾಡ್ತಿದ್ದವರಿಗೆ SI ಒಬ್ರು ಫುಟ್ಬಾಲ್ನಂತೆ ಕಿಕ್ ಮಾಡಿ ಎಬ್ಬಿಸ್ತಾರೆ. ಹಾಗೆ ಮಾಡಿದ್ದೇ ಮಹಾ ಅಪರಾಧ ಅಂತೇಳಿಕೊಂಡು ಪೊಲೀಸ್ ಅಧಿಕಾರಿಯನ್ನ ಸಸ್ಪೆಂಡ್ ಕೂಡ ಮಾಡಿಸ್ತಾರೆ. ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ನಿಧಾನಕ್ಕೆ ಹೇಳಿ ಎಬ್ಬಿಸಬಹುದಿತ್ತು, ಹಾಗೆ ಬೂಟ್ಕಾಲಲ್ಲಿ ಮುಳುಗಿರುವಂಥದ್ದು ಹೇಳಿತ್ತು ಅಂತ ಪ್ರಶ್ನೆ ಮಾಡ್ತಾರೆ. ಅವರನ್ನು ನೋಡಿದರೆ ನಿಧಾನ ಹೇಳಿದ ಕೂಡಲೇ ಎದ್ದೇಳುವವರು ಅಂತ ನಮಗಂತೂ ಖಂಡಿತ ಹತ್ತಿಲ್ಲ. ಇಟ್ಸ್ ಓಕೆ, ಬಟ್ ನೀವೇ ಸ್ನೇಹಿತರೆ, ರಸ್ತೆಯಲ್ಲಿ ಹೀಗೆ ನಮಾಜ್ ಮಾಡಿದ ಪಕ್ಕದಲ್ಲೇ ಒಂದು ದೊಡ್ಡದಾದ ಮಸೀದಿ ಕೂಡ ಇತ್ತು. ಆದರೆ ಯಾರು ಕೂಡ ಅಲ್ಲೇ ಹೋಗಿ ನಮಾಜ್ ಮಾಡಬಹುದಿತ್ತಲ್ವಾ ಅಂತ ಹೇಳೋದು ಇಲ್ಲ, ಹೇಳಿದ್ದೂ ಇಲ್ಲ. ಇವರ ದಬ್ಬಾಳಿಕೆಗೆ ಸಿಕ್ಕಿದ್ದು ಪಾಪ ಆ ಬಡಪಾಯಿ ಪೊಲೀಸ್ ಅಧಿಕಾರಿ ಅಷ್ಟೇ. ಇಷ್ಟೆಲ್ಲದರ ನಂತರ ಕೆಲವರು ಪೊಲೀಸ್ ಅಧಿಕಾರಿ SI ಮನೋಜ್ ತಮರ್ನನ್ನು ಸಸ್ಪೆಂಡ್ ಕೂಡ ಮಾಡಿಸ್ತಾರೆ. ಇದೆಲ್ಲದರ ನಂತರ ಇನ್ನೊಂದು ವಿಡಿಯೋ ವೈರಲ್ ಆಗ್ತಿದೆ. ಇನ್ನು ಜಸ್ಟ್ 20ರ ಆಸುಪಾಸಿನ ಹುಡುಗ. ಆತನ ವಿಡಿಯೋ ನೋಡಿದರೆ ನಮ್ಮ ಮೈ ಹುರಿಯುತ್ತೆ. ಆತ ಹೇಳ್ತಾನೆ, SI ಮನೋಜ್ ತೋಮರ್ ಅವರನ್ನು ಉಳಿಸಿದ್ದು ಅವರ ಪೊಲೀಸ್ ಯೂನಿಫಾರ್ಮ್ ಅಂತೆ. ಅಕಸ್ಮಾತ್ ಆ ಯೂನಿಫಾರ್ಮ್ ಇಲ್ಲದೆ ಇದ್ದಿದ್ರೆ ಆತನನ್ನ ಕೊಂದು ಮುಗಿಸ್ತಾ ಇದ್ರಂತೆ. ಕೇಳಿ ಆತನ ಮಾತನ್ನ. भाई वो तो सजदे में था जब तुमने हाथ उठा दिया. पुलिस की वर्दी नहीं होती ना तो तुम्हें दुनिया से भी उठा देते. ಈತ ಶಾಂತಿ ಪ್ರಿಯನ ಪೊಲೀಸ್ ಅಧಿಕಾರಿಯನ್ನೇ ಕೊಲ್ತಿದ್ದೆ ಅನ್ನುವ ಈ ಜಿಹಾದಿಯನ್ನ ಸುಮ್ಮನೆ ಬಿಡಬೇಕಾ? ಇದನ್ನ ನೋಡಿದ ಮೇಲೆಯೂ ಅನಿಸ್ತಾ ಇದೆಯಾ ಅವತ್ತು ನಮಾಜ್ ಮಾಡ್ತಿದ್ದವರನ್ನ ಪ್ರೀತಿಯಿಂದ ಹೇಳಿ ಎಬ್ಬಿಸಬಹುದಿತ್ತು ಅಂತ? ಪೊಲೀಸರು ಅಂದರೆ ಏನು ಅಂದ್ಕೊಂಡಿದ್ದಾರೆ? ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಿಡೋದು, ಪೊಲೀಸ್ ಜೀಪುಗಳನ್ನು ಸುಟ್ಟು ಹಾಕೋದು, ಪೊಲೀಸರನ್ನ ಕೊಲೆ ಮಾಡ್ತೀನಿ ಅಂತ ಬೆದರಿಕೆ ಹಾಕೋದು, ಇದೆಲ್ಲವನ್ನ ಮಾಡ್ತಿರೋ ಬರೀ ಶಾಂತಿ ಪ್ರಿಯರೇ. ಬೇಕಾದರೆ ಗೂಗಲ್ನಲ್ಲಿ ಚೆಕ್ ಮಾಡಿ ನೋಡಿ. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಲೇಬೇಡಿ. ಗುಡ್ ಬೈ, ಟೇಕ್ ಕೇರ್.